ಕಾಂಗ್ರೆಸ್ ಒಳಗಿನ ಒಳಬೇಗುದಿ ಇದೀಗ ಮತ್ತೊಂದು ಮಜಲನ್ನ ತಲುಪಿದೆ. ಸಿಎಲ್ಪಿ ಮೀಟಿಂಗ್ನಲ್ಲಿ ಇಬ್ಬರು ಘಟಾನುಘಟಿ ಸಚಿವರ ನಡುವೆ ಜಟಾಪಟಿಯೇ ನಡೆದು ಹೋಗಿದೆ. ಸಚಿವರಿಬ್ಬರು ಕೈಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಈ ವಾಗ್ವಾದ. ಶರಣಪ್ರಕಾಶ್ ಪಾಟೀಲ್ ಹಾಗೆ ಬೋಸರಾಜು ನಡುವೆ ಗಲಾಟೆಯಾಗಿದೆ. ಕೈಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದಾರೆ ಇಬ್ಬರು ಸಚಿವರು. ಅಧಿಕಾರಿಗಳ ವರ್ಗಾವಣೆ ವಿಚಾರಕ್ಕೆ ಬೋಸರಾಜು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಆಡಳಿತದಲ್ಲಿ ಹಿಡಿತಕ್ಕಾಗಿ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಟ್ರಾನ್ಸ್ಫರ್ ವಿಚಾರಕ್ಕೆ ಯಾಕೆ ಪತ್ರ ನೀಡ್ತೀರಿ ಅಂತ ಹೇಳಿ ಸಭೆಯಲ್ಲಿ ಶರಣಪ್ರಕಾಶ್ ವಿರುದ್ಧ ಸಿಡಿದೆದ್ದಿದ್ದಾರೆ ಬೋಸರಾಜು. ಉಸ್ತುವಾರಿ ಸಂಬಂಧವಾಗಿ ಬೋಸರಾಜ್ ಅವರು ಮುಖ ತೋರಿಸ್ತಾ ಇದ್ದಾರೆ. ಪ್ರಶ್ನೆ ಇಲ್ಲ ಆ ಪ್ರಶ್ನೆ. ಈಗಾಗಲೇ ನಾವು 20 ತಿಂಗಳಿಂದ ಮಾಡ್ತಾ ಇದ್ದೀವಿ. ನಾವು ನಮ್ಮ ಕೊಡಗು ಇನ್ಚಾರ್ಜ್ ಕೊಟ್ಟಿದ್ದಾರೆ. ನಾವು ಭದ್ರವಾಗಿ ಮುಖ್ಯಮಂತ್ರಿಗಳು ಏನು ಆದೇಶ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಹೋಗ್ತೀವಿ. ಯಾವುದೇ ಅದರಲ್ಲಿ ವ್ಯತ್ಯಾಸ ಇಲ್ಲ. ಯಾವುದೇ ಆ ಪ್ರಸಂಗ ಸಂದರ್ಭ ಬಂದಿಲ್ಲ. ನಿಮ್ಮ ಮತ್ತು ಶರಣಪ್ರಕಾಶ್ ಪಾಟೀಲ್ ಅವರ ಮಧ್ಯೆ ಕೈಕೈ ಮಿಲಾಸು ಅಂತ ಹೋಯ್ತು ಅನ್ನುವಂಥದ್ದು ಯಾವುದೂ ಇಲ್ಲ. ಅಂತ ಪ್ರಸಂಗನೇ ಬಂದಿಲ್ಲ. ಮಾತುಕತೆ ಆಗಿರ್ತಕ್ಕಂಥ ಎಲ್ಲ ಒಟ್ಟಾರೆ ಎಲ್ಲ ಕ್ಷೇತ್ರಗಳ ಅಲ್ಲಿ ಜನಪ್ರತಿನಿಧಿಗಳ ಜೊತೆಯಲ್ಲಿ ಸಂಪರ್ಕಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕೆಂಬುದೇ ನಮ್ಮ ಉದ್ದೇಶ ಇತ್ತು. ಅವರ ಉದ್ದೇಶ ಅದೇ ಇತ್ತು. ಮುಖ್ಯಮಂತ್ರಿಗಳು ಸಹ ಅದೇ ಸಲಹೆ ಕೊಟ್ಟರು ಅಷ್ಟೇ. ಇದು ಪಕ್ಷದ ಶಾಸಕ ಪಕ್ಷದ ಸಭೆ ಎಲ್ಲ ಸರ್ ಆದ ಬಳಿಕ ಆಗಿರೋದು ಎಲ್ಲ ಮಾತಾಡಿದ್ದೀವಿ. ನಾವು ಮುದ್ದೆ ಅಲ್ಲ ಅನೇಕ ವಿಷಯಗಳಲ್ಲಿ ಚರ್ಚೆ ಆದವು. ಇದನ್ನ ಅಲ್ಲೇ ಸಿಎಲ್ಪಿ ಸಭೆಯಲ್ಲೇ ಆಗಿದ್ದು. ಸಿಎಲ್ಪಿ ಸಭೆಯಲ್ಲಿ ಮಾತಾಡಿದ್ದು ಅವರವ್ರ ಸಲಹೆಗಳು ಕೊಟ್ಟಿದ್ರು. ಆ ಸಲಹೆಯಂತೆ ಮುಖ್ಯಮಂತ್ರಿಗಳು ಎಲ್ಲರಿಗೂ ಸೂಚನೆ ಕೊಟ್ಟಿದ್ರು. ಎಲ್ಲರನ್ನು ಒಗ್ಗೂಡಿಸಿಕೊಂಡು ಎಲ್ಲ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಜವಾಬ್ದಾರಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲಿದೆ ಅಂತ ಮಾತನ್ನು ಸಲಹೆ ಕೊಟ್ಟಿದ್ದಾರೆ. ನಿಮ್ಮ ಮತ್ತು ಶರಣಪ್ರಕಾಶ್ ಅವರ ಸಂಬಂಧ ಚೆನ್ನಾಗಿದೆ ಅನ್ನುವಂಥದ್ದು ಫಸ್ಟ್ ಕ್ಲಾಸ್ ಇದೆ. ಏನ್ ತೊಂದರೆ ಇಲ್ಲ. ಯಾವ್ದು ಗಲಾಟೆ ಏನಿಲ್ಲ ಸರ್. ಇನ್ನೊಂದು ಸರ್, ಪ್ರಮುಖವಾಗಿ ಸಚಿವರು ಜಿಲ್ಲೆಗಳಿಗೆ ಹೋಗ್ತಿಲ್ಲ ಅನ್ನುವಂತ ಒಂದು ಆರೋಪ ಕೇಳಿ ಬಂದಿದೆ ಶಾಸಕಾಂಗ ಸಭೆಯಲ್ಲಿ ಅಂತ. ನನಗೆ ಗೊತ್ತಿಲ್ಲ. ನಾನು ಈಗಾಗಲೇ 20 ತಿಂಗಳಲ್ಲಿ 51 ಸಲ ಹೋಗಿದ್ದೆ ಅಂತೇಳಿ ಈಗಾಗಲೇ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ಬಂದಿದೆ. ನಾನು ಕೆಲಸ ನಾವು ಮಾಡಿದೆ. ನನ್ನ ಜಿಲ್ಲಾ ನನಗೇನು ಉಸ್ತುವಾರಿ ವಹಿಸಿದಲ್ಲಿ 3 ಜನಸಂಪರ್ಕ ಸಭೆ ಮಾಡಿದ್ವಿ. ಕೆಡಿಪಿ ಮೀಟಿಂಗ್ಗಳ ಇನ್ ಟೈಮ್ನಲ್ಲಿ ಮಾಡ್ತಿದ್ವಿ. ನಮ್ದು ಯಾವುದೇ ನಮ್ಮ ಜಿಲ್ಲಾ ಬಗ್ಗೆ ನಾನು ಮಾತಾಡ್ತೀನಿ. ಭಿನ್ನಾಭಿಪ್ರಾಯಗಳು ಯಾವಿಲ್ಲ ಸರ್? ಯಾವ ಭಿನ್ನಾಭಿಪ್ರಾಯಗಳು ಇಲ್ಲ. ಹಾಗಿದ್ರೆ ಇಲ್ಲಿಗೆ ಮುಗಿದು ಹೋಯ್ತು ಸರ್. ಹಾಗಿದ್ರೆ ನಿಮ್ಮದು ಅದು ಅಭಿವೃದ್ಧಿ ವಿಚಾರದ ಅನ್ನೋದು ಬಿಟ್ರೆ ಮತ್ತೆ ಯಾವ ವಾಗ್ವಾದಗಳಿಲ್ಲ. ಅಭಿವೃದ್ಧಿ ಬಗ್ಗೆ ಅಲ್ಲಿರ್ತಕ್ಕಂಥ ವಿವಿಧ ಕ್ಷೇತ್ರಗಳಲ್ಲಿರ್ತಕ್ಕಂಥ ಸಮಸ್ಯೆನ ಬಗೆಹರಿಸಿ ಮುಂದೆ ಹೋಗಬೇಕಾದ್ರೆ ಕೂಡ್ಕೊಂಡು ಹೋಗ್ಬೇಕೆಂಬುದೇ ವಿಷಯ. ಜಿಲ್ಲಾ ಮುಖಂಡರ ಸಭೆ ಏನಾರು ಮಾಡ್ತೀರಾ ಸರ್? ರಾಯಚೂರು ಜಿಲ್ಲಾ ಮುಖಂಡರ ಸಭೆ ಏನಾರು ಮಾಡ್ತೀರಾ ಅಂತ? ಜಿಲ್ಲಾ ಶಾಸಕರ ಸಭೆ ಏನಾದ್ರು? ಅಲ್ಲ, ಅದೇನು ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ. ಬಂದಾಗ ಎಲ್ಲ ಸೇರ್ತೀವಿ. ಕೆಡಿಪಿ ಮೀಟಿಂಗ್ ಸೇರ್ತೀವಿ. ಬೇರೆ ಕಾರ್ಯಕ್ರಮ ಇದ್ರೆ ಸೇರ್ತೀವಿ. ಬೇರೆ ಯಾವುದೇ ಸಮಸ್ಯೆಗಳಿದ್ರೆ ಎಲ್ಲರೂ ಸೇರ್ತೀವಿ. ಒಟ್ಟಾರೆ ಸೇರ್ತೀವಿ. ಅದು ಬಿಟ್ಟು ಭಿನ್ನಾಭಿಪ್ರಾಯಗಳೇನಿಲ್ಲ. ಯಾವ ಭಿನ್ನಾಭಿಪ್ರಾಯನೂ ಇಲ್ಲ. ಬರ್ಲಿಕ್ಕೂ ಸಾಧ್ಯ ಇಲ್ಲ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀವೀಗಷ್ಟೇ ಗಮನಿಸ್ತಾ ಇದ್ದೀರಿ. ಇಬ್ಬರು ಸಚಿವರ ನಡುವೆ ಅಸಮಾಧಾನ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿ ಮೇಲ್ನೋಟಕ್ಕೆ ಹೇಳ್ತಾ ಇದ್ರು. ಕೆಲ ದೃಶ್ಯಗಳು ಸಭೆಯಿಂದ ಲಭ್ಯವಾಗಿರೋದು ಇದಕ್ಕೆ ಪೂರಕವಾಗಿ ನಿಲ್ತಾ ಇದೆ. ಮತ್ತೊಂದು ಹಂತಕ್ಕೆ ಆ ಮೂಲಕ ಕಾಂಗ್ರೆಸ್ನ ಒಳಬೇಗುದಿ ತಲುಪಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಹಾಗೆ ಘಟನೆ ಸಾಕ್ಷಿಯಾಗ್ತಾ ಇದೆ. ಶರಣಪ್ರಕಾಶ್ ಪಾಟೀಲ್ ಹಾಗೆ ಬೋಸರಾಜು ನಡುವೆ ವಾಗ್ವಾದವೇ ನಡೆದು ಹೋಗಿದೆ. ಕೈಕೈ ಮಿಲಾಯಿಸಲಿಕ್ಕೂ ಕೂಡ ಇಬ್ಬರು ಸಿದ್ದರಾಗಿದ್ರು ಅನ್ನೋ ಮಾಹಿತಿ ಸಿಎಲ್ಪಿ ಸಭೆಯಿಂದ ಲಭ್ಯವಾಗ್ತಾ ಇದೆ. ರಾಯಚೂರು ಆಡಳಿತದಲ್ಲಿ ಹಿಡಿತ ಸಾಧಿಸುವ ವಿಚಾರಕ್ಕೆ ಇಬ್ಬರು ನಾಯಕರ ನಡುವೆ ಪೈಪೋಟಿ ಅನ್ನೋದು ಲಭ್ಯವಾಗಿರುವ ಮಾಹಿತಿ. ಕಾಂಗ್ರೆಸ್ ಒಳಗಿನ ಒಳಬೇಗುದಿ ಇದೀಗ ಮತ್ತೊಂದು ಮಜಲನ್ನ ತಲುಪಿದೆ. ಸಿಎಲ್ಪಿ ಮೀಟಿಂಗ್ನಲ್ಲಿ ಇಬ್ಬರು ಘಟಾನುಘಟಿ ಸಚಿವರ ನಡುವೆ ಜಟಾಪಟಿಯೇ ನಡೆದು ಹೋಗಿದೆ. ಸಚಿವರಿಬ್ಬರು ಕೈಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಈ ವಾಗ್ವಾದ. ಶರಣಪ್ರಕಾಶ್ ಪಾಟೀಲ್ ಹಾಗೆ ಬೋಸರಾಜು ನಡುವೆ ಗಲಾಟೆಯಾಗಿದೆ. ಕೈಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದಾರೆ ಇಬ್ಬರು ಸಚಿವರು. ಅಧಿಕಾರಿಗಳ ವರ್ಗಾವಣೆ ವಿಚಾರಕ್ಕೆ ಬೋಸರಾಜು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಆಡಳಿತದಲ್ಲಿ ಹಿಡಿತಕ್ಕಾಗಿ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಟ್ರಾನ್ಸ್ಫರ್ ವಿಚಾರಕ್ಕೆ ಯಾಕೆ ಪತ್ರ ನೀಡ್ತೀರಿ ಅಂತ ಹೇಳಿ ಸಭೆಯಲ್ಲಿ ಶರಣಪ್ರಕಾಶ್ ವಿರುದ್ಧ ಸಿಡಿದೆದ್ದಿದ್ದಾರೆ ಬೋಸರಾಜು. ಉಸ್ತುವಾರಿ ಸಂಬಂಧವಾಗಿ ಬೋಸರಾಜ್ ಅವರು ಮುಖ ತೋರಿಸ್ತಾ ಇದ್ದಾರೆ. ಪ್ರಶ್ನೆ ಇಲ್ಲ ಆ ಪ್ರಶ್ನೆ. ಈಗಾಗಲೇ ನಾವು 20 ತಿಂಗಳಿಂದ ಮಾಡ್ತಾ ಇದ್ದೀವಿ. ನಾವು ನಮ್ಮ ಕೊಡಗು ಇನ್ಚಾರ್ಜ್ ಕೊಟ್ಟಿದ್ದಾರೆ. ನಾವು ಭದ್ರವಾಗಿ ಮುಖ್ಯಮಂತ್ರಿಗಳು ಏನು ಆದೇಶ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಹೋಗ್ತೀವಿ. ಯಾವುದೇ ಅದರಲ್ಲಿ ವ್ಯತ್ಯಾಸ ಇಲ್ಲ. ಯಾವುದೇ ಆ ಪ್ರಸಂಗ ಸಂದರ್ಭ ಬಂದಿಲ್ಲ. ನಿಮ್ಮ ಮತ್ತು ಶರಣಪ್ರಕಾಶ್ ಪಾಟೀಲ್ ಅವರ ಮಧ್ಯೆ ಕೈಕೈ ಮಿಲಾಸು ಅಂತ ಹೋಯ್ತು ಅನ್ನುವಂಥದ್ದು ಯಾವುದೂ ಇಲ್ಲ. ಅಂತ ಪ್ರಸಂಗನೇ ಬಂದಿಲ್ಲ. ಮಾತುಕತೆ ಆಗಿರ್ತಕ್ಕಂಥ ಎಲ್ಲ ಒಟ್ಟಾರೆ ಎಲ್ಲ ಕ್ಷೇತ್ರಗಳ ಅಲ್ಲಿ ಜನಪ್ರತಿನಿಧಿಗಳ ಜೊತೆಯಲ್ಲಿ ಸಂಪರ್ಕಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕೆಂಬುದೇ ನಮ್ಮ ಉದ್ದೇಶ ಇತ್ತು. ಅವರ ಉದ್ದೇಶ ಅದೇ ಇತ್ತು. ಮುಖ್ಯಮಂತ್ರಿಗಳು ಸಹ ಅದೇ ಸಲಹೆ ಕೊಟ್ಟರು ಅಷ್ಟೇ. ಇದು ಪಕ್ಷದ ಶಾಸಕ ಪಕ್ಷದ ಸಭೆ ಎಲ್ಲ ಸರ್ ಆದ ಬಳಿಕ ಆಗಿರೋದು ಎಲ್ಲ ಮಾತಾಡಿದ್ದೀವಿ. ನಾವು ಮುದ್ದೆ ಅಲ್ಲ ಅನೇಕ ವಿಷಯಗಳಲ್ಲಿ ಚರ್ಚೆ ಆದವು. ಇದನ್ನ ಅಲ್ಲೇ ಸಿಎಲ್ಪಿ ಸಭೆಯಲ್ಲೇ ಆಗಿದ್ದು. ಸಿಎಲ್ಪಿ ಸಭೆಯಲ್ಲಿ ಮಾತಾಡಿದ್ದು.
ಅವರವ್ರ ಸಲಹೆಗಳು ಕೊಟ್ಟಿದ್ರು. ಆ ಸಲಹೆಯಂತೆ ಮುಖ್ಯಮಂತ್ರಿಗಳು ಎಲ್ಲರಿಗೂ ಸೂಚನೆ ಕೊಟ್ಟಿದ್ರು. ಎಲ್ಲರನ್ನು ಒಗ್ಗೂಡಿಸಿಕೊಂಡು ಎಲ್ಲ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸತಕ್ಕಂಥ ಜವಾಬ್ದಾರಿ ಎಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರ ಮೇಲಿದೆ ಅಂತ ಮಾತನ್ನು ಸಲಹೆ ಕೊಟ್ಟಿದ್ದಾರೆ. ನಿಮ್ಮ ಮತ್ತು ಶರಣ್ ಪ್ರಕಾಶ್ ಅವರ ಸಂಬಂಧ ಚೆನ್ನಾಗಿದೆ ಅನ್ನುವಂಥದ್ದು ಫಸ್ಟ್ ಕ್ಲಾಸ್ ಇದೆ, ಏನ್ ತೊಂದರೆ ಇಲ್ಲ. ಯಾವ್ದು ಗಲಾಟೆ ಏನಿಲ್ಲ ಸರ್. ಇನ್ನೊಂದು ಸರ್, ಪ್ರಮುಖವಾಗಿ ಸಚಿವರು ಜಿಲ್ಲೆಗಳಿಗೆ ಹೋಗ್ತಿಲ್ಲ ಅನ್ನುವಂತ ಒಂದು ಆರೋಪ ಕೇಳಿ ಬಂದಿದೆ ಶಾಸಕಾಂಗ ಸಭೆಯಲ್ಲಿ ಅಂತ. ನನಗೆ ಗೊತ್ತಿಲ್ಲ. ನಾನು ಈಗಾಗಲೇ 20 ತಿಂಗಳಲ್ಲಿ 51 ಸಲ ಹೋಗಿದ್ದೆ ಅಂತೇಳಿ ಈಗಾಗಲೇ ಮೀಡಿಯಾದಲ್ಲಿ ಮಾಧ್ಯಮಗಳಲ್ಲಿ ಬಂದಿದೆ. ನಾನು ಕೆಲಸ ನಾವು ಮಾಡಿದೆ. ನನ್ನ ಜಿಲ್ಲಾ ನನಗೇನು ಉಸ್ತುವಾರಿ ವಹಿಸಿದಲ್ಲಿ 3 ಜನಸಂಪರ್ಕ ಸಭೆ ಮಾಡಿದ್ವಿ. ಕೆಡಿಪಿ ಮೀಟಿಂಗ್ಗಳ ಇನ್ ಟೈಮ್ ನಲ್ಲಿ ಮಾಡ್ತಿದ್ವಿ. ನಮ್ದು ಯಾವುದೇ ನಮ್ಮ ಜಿಲ್ಲಾ ಬಗ್ಗೆ ನಾನು ಮಾತಾಡ್ತೀನಿ. ಭಿನ್ನಾಭಿಪ್ರಾಯಗಳು ಯಾವ ಇಲ್ಲ ಸರ್? ಯಾವ ಭಿನ್ನಾಭಿಪ್ರಾಯಗಳು ಇಲ್ಲ. ಹಾಗಿದ್ರೆ ಇಲ್ಲಿಗೆ ಮುಗಿದೋಯ್ತು ಸರ್. ಹಾಗಿದ್ರೆ ನಿಮ್ಮದು ಅದು ಅಭಿವೃದ್ಧಿ ವಿಚಾರದ ಅನ್ನೋದು ಬಿಟ್ರೆ ಮತ್ತೆ ಯಾವ ವಾಗ್ವಾದಗಳಿಲ್ಲ? ಅಭಿವೃದ್ಧಿ ಬಗ್ಗೆ ಅಲ್ಲಿರ್ತಕ್ಕಂಥ ವಿವಿಧ ಕ್ಷೇತ್ರಗಳಲ್ಲಿರ್ತಕ್ಕಂಥ ಸಮಸ್ಯೆನ ಬಗೆಹರಿಸಿ ಮುಂದೆ ಹೋಗ್ಬೇಕಾದ್ರೆ ಕೂಡ್ಕೊಂಡು ಹೋಗ್ಬೇಕೆಂಬುದೇ ವಿಷಯ. ಜಿಲ್ಲಾ ಮುಖಂಡರ ಸಭೆ ಏನಾದ್ರು ಮಾಡ್ತೀರಾ ಸರ್? ರಾಯಚೂರು ಜಿಲ್ಲಾ ಮುಖಂಡರ ಸಭೆ ಏನಾದ್ರು ಮಾಡ್ತೀರಾ ಅಂತ? ಜಿಲ್ಲಾ ಶಾಸಕರ ಸಭೆ ಏನಾದ್ರು? ಅಲ್ಲ, ಅದೇನು ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ. ಬಂದಾಗ ಎಲ್ಲ ಸೇರ್ತೀವಿ. ಕೆಡಿಪಿ ಮೀಟಿಂಗ್ ಸೇರ್ತೀವಿ, ಬೇರೆ ಕಾರ್ಯಕ್ರಮದಲ್ಲಿ ಸೇರ್ತೀವಿ, ಬೇರೆ ಯಾವ್ದಾದ್ರು ಸಮಸ್ಯೆಗಳಿದ್ರೆ ಎಲ್ಲರೂ ಸೇರ್ತೀವಿ, ಒಟ್ಟಾರೆ ಸೇರ್ತೀವಿ. ಅದು ಬಿಟ್ಟು ಭಿನ್ನಾಭಿಪ್ರಾಯಗಳೇನಿಲ್ಲ? ಯಾವ ಭಿನ್ನಾಭಿಪ್ರಾಯನೂ ಇಲ್ಲ, ತರಲಿಕ್ಕೂ ಸಾಧ್ಯ ಇಲ್ಲ. ರಿಪಬ್ಲಿಕ್ ಕನ್ನಡದ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನೀವೀಗಷ್ಟೇ ಗಮನಿಸ್ತಾ ಇದ್ದೀರಿ. ಇಬ್ಬರು ಸಚಿವರ ನಡುವೆ ಅಸಮಾಧಾನ, ಯಾವುದೇ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿ ಮೇಲ್ನೋಟಕ್ಕೆ ಹೇಳ್ತಾ ಇದ್ರು. ಕೆಲ ದೃಶ್ಯಗಳು ಸಭೆಯಿಂದ ಲಭ್ಯವಾಗಿರೋದು ಇದಕ್ಕೆ ಪೂರಕವಾಗಿ ನಿಲ್ತಾ ಇದೆ. ಮತ್ತೊಂದು ಹಂತಕ್ಕೆ ಆ ಮೂಲಕ ಕಾಂಗ್ರೆಸ್ನ ಒಳಬೇಗುದಿ ತಲುಪಿದೆ ಅನ್ನೋದಕ್ಕೆ ಈ ದೃಶ್ಯಗಳು ಹಾಗೆ ಘಟನೆ ಸಾಕ್ಷಿಯಾಗ್ತಾ ಇದೆ. ಶರಣಪ್ರಕಾಶ್ ಪಾಟೀಲ್ ಹಾಗೆ ಬೋಸರಾಜು ನಡುವೆ ವಾಗ್ವಾದವೇ ನಡೆದು ಹೋಗಿದೆ. ಕೈ ಮಿಲಾಯಿಸಲಿಕ್ಕೂ ಕೂಡ ಇಬ್ಬರು ಸಿದ್ದರಾಗಿದ್ರು ಅನ್ನೋ ಮಾಹಿತಿ ಸಿಎಲ್ಪಿ ಸಭೆಯಿಂದ ಲಭ್ಯವಾಗ್ತಾ ಇದೆ. ರಾಯಚೂರು ಆಡಳಿತದಲ್ಲಿ ಹಿಡಿತ ಸಾಧಿಸುವ ವಿಚಾರಕ್ಕೆ ಇಬ್ಬರು ನಾಯಕರ ನಡುವೆ ಪೈಪೋಟಿ ಅನ್ನೋದು ಲಭ್ಯವಾಗಿರುವ ಮಾಹಿತಿ. ಕಾಂಗ್ರೆಸ್ ಒಳಗಿನ ಒಳಬೇಗುದಿ ಇದೀಗ ಮತ್ತೊಂದು ಮಜಲನ್ನ ತಲುಪಿದೆ. ಸಿಎಲ್ಪಿ ಮೀಟಿಂಗ್ನಲ್ಲಿ ಇಬ್ಬರು ಘಟಾನುಘಟಿ ಸಚಿವರ ನಡುವೆ ಜಟಾಪಟಿಯೇ ನಡೆದು ಹೋಗಿದೆ. ಸಚಿವರಿಬ್ಬರು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಈ ವಾಗ್ವಾದ. ಶರಣಪ್ರಕಾಶ್ ಪಾಟೀಲ್ ಹಾಗೆ ಬೋಸರಾಜು ನಡುವೆ ಗಲಾಟೆಯಾಗಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದ್ದಾರೆ ಇಬ್ಬರು ಸಚಿವರು. ಅಧಿಕಾರಿಗಳ ವರ್ಗಾವಣೆ ವಿಚಾರಕ್ಕೆ ಬೋಸರಾಜು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಾಯಚೂರು ಆಡಳಿತದಲ್ಲಿ ಹಿಡಿತಕ್ಕಾಗಿ ಸಚಿವರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಟ್ರಾನ್ಸ್ಫರ್ ವಿಚಾರಕ್ಕೆ ಯಾಕೆ ಪತ್ರ ನೀಡ್ತೀರಿ ಅಂತ ಹೇಳಿ ಸಭೆಯಲ್ಲಿ ಶರಣಪ್ರಕಾಶ್ ವಿರುದ್ಧ ಸಿಡಿದೆದ್ದಿದ್ದಾರೆ ಬೋಸರಾಜು. ಉಸ್ತುವಾರಿ ಸಂಬಂಧವಾಗಿ ಬೋಸರಾಜ್ ಅವರು ಮುಖ ತೋರಿಸ್ತಾ ಇದ್ದಾರೆ. ಪ್ರಶ್ನೆ ಇಲ್ಲ. ಆ ಪ್ರಶ್ನೆ ಈಗಾಗಲೇ ನಾವು 20 ತಿಂಗಳಿಂದ ಮಾಡ್ತಾ ಇದೀವಿ. ನಾವು ನಮ್ಮ ಕೊಡಗು ಇನ್ಚಾರ್ಜ್ ಕೊಟ್ಟಿದ್ದಾರೆ. ನಾವು ಅದರ ಬಗ್ಗೆ ಮುಖ್ಯಮಂತ್ರಿಗಳು ಏನು ಆದೇಶ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಹೋಗ್ತಾ ಇದೀವಿ. ಯಾವುದೇ ಅದರಲ್ಲಿ ವ್ಯತ್ಯಾಸ ಇಲ್ಲ. ಯಾವುದೇ ಆ ಪ್ರಸಂಗ ಸಂದರ್ಭ ಬಂದಿಲ್ಲ. ನಿಮ್ಮ ಮತ್ತು ಶರಣ್ ಪ್ರಕಾಶ್ ಪಾಟೀಲ್ ಅವರ ಮಧ್ಯೆ ಕೈ ಮಿಲಾಸ ಅಂತ ಹೋಯ್ತು ಅನ್ನುವಂಥದ್ದು ಯಾವುದೂ ಇಲ್ಲ, ಅಂತ ಪ್ರಸಂಗನೇ ಬಂದಿಲ್ಲ. ಮಾತುಕತೆ ಆಗಿರ್ತಕ್ಕಂಥ ಎಲ್ಲ ಒಟ್ಟಾರೆ ಎಲ್ಲ ಕ್ಷೇತ್ರಗಳ ಅಲ್ಲಿ ಜನಪ್ರತಿನಿಧಿಗಳ ಜೊತೆಯಲ್ಲಿ ಸಂಪರ್ಕಿಸಿ ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡಬೇಕೆಂಬುದೇ ನಮ್ಮ ಉದ್ದೇಶ ಇತ್ತು. ಅವ್ರ ಉದ್ದೇಶ ಅದೇ ಇತ್ತು. ಮುಖ್ಯಮಂತ್ರಿಗಳು ಸಹ